ನಾವು ಕಲ್ಚರ್ಗೆ ಕರೆಕ್ಟಾಗಿ 20 ಲೀಟರ್ ಉಳಿ ಅಷ್ಟೇ ಮೊದಲೇ ಮಾರ್ಕ್ ಮಾಡ್ಕೊಂಡು 20 ಲೀಟರ್ ಹಾಕಿ ಮಾರ್ಕ್ ಮಾಡ್ಕೊಂಡು ಆ ಲೆವೆಲ್ಗೆ ನಾವು ಇಲ್ಲಿ ಒಂದೊಂದು ನಿಪ್ಪಲ್ ಹಾಕೊಂಡಿದ್ದೀವಿ. ಅವರು ಸ್ಪ್ರೇ ಮಾಡಿದ್ದಾರೆ, ಅದಕ್ಕೆ ನಾನು ಏನ್ ಮಾಡ್ತೀನಿ ಡೇಟ್ ಸಮೇತ ಇದೊಂದು ಸ್ಟಿಕ್ಕರ್ ಹಾಕಿರ್ತೀನಿ. ಇದು ನಿಮ್ಮ ಜಮೀನ್ದು ನಕ್ಷೆ. ಇದರಲ್ಲಿ 10 ಪ್ಲಾಟ್ಗಳಿದೆ. ಇದು ಕ್ರಾಸ್ ಇದೆ, ಅದು ಹೆಂಗಿದೆ ಹಂಗೇನೆ ಬರ್ಕೊಂಡಿದೀವಿ. ಅಲ್ಲಿ ಪ್ರತಿದಿನ ನೀರ್ ತುಂಬಿಸೋ ತಪ್ಪು, ನೀರ್ನ ತೋಡ್ಕೊಳ್ಳೋ ತಪ್ಪು, ಮತ್ತೆ ಜೊತೆಗೆ ಇದರಿಂದ ಪ್ರತಿ ಗಿಡಗಳಿಗೆ ಹಾಕೋ ತಪ್ಪು, ಪ್ರತಿ ಗಿಡಗಳಿಗೂ ಕೂಡ ಇದು ಸಪ್ಲೈ ಹೋಗುತ್ತೆ. ಸಖತ್ ಐಡಿಯಾ ಸರ್. ಈಗ ರಸ ಬಿಡಕ್ ಸ್ಟಾರ್ಟ್ ಆಗಿದೆ. ಇದು ತುಂಬಾ ರಿಚ್ ಇನ್ ಪೊಟ್ಯಾಶ್. ನಾವು ಮೂಟೆ ಗೊಬ್ಬರ ಅಂತ ಏನು ಈಗಾಗಲೇ ಕನ್ವೆನ್ಷನಲ್ ಮೆಥಡ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಅದಕ್ಕಿಂತ ಕೂಡ ರಿಚ್ ಆಗಿದೆ. ಮತ್ತೆ ಎಷ್ಟು ಗಮ್ಮಂತ ಇದೆ ನೋಡಿ. ಒಂದು ನೆಲ್ಲಿಕಾಯಿ ರಸಾಯನ ಇದು. ನೆಲ್ಲಿಕಾಯಿ ರಸಾಯನ. ಹೇಗೆ ಸರ್ ಇದು ಬೆಟ್ಟದ ನೆಲ್ಲಿಕಾಯಿನ ತಂದು ಅದನ್ನ ರುಬ್ಬಿ ಅದಕ್ಕೆ ಬೆಲ್ಲ ಹಾಕಿ ಇಟ್ಕೊಳ್ಳೋದು. ಇದು ಕೂಡ ಒಳ್ಳೆ ನ್ಯೂಟ್ರಿಷನ್, ಒಳ್ಳೆ ಗ್ರೋತ್ ಪ್ರಮೋಟರ್ ಆಗಿ ಗಿಡಗಳಿಗೆ ವರ್ಕ್ ಆಗ್ತದೆ. ಈಗ ರಾತ್ರಿ ಉಳಿ ಇತ್ತಲ್ಲ ಅನ್ನ, ಅದಕ್ಕೆ ಬೆಲ್ಲ ಹಾಕಿ ಇಟ್ಟಿರೋದಷ್ಟೇ ಒಳ್ಳೆ ಗ್ರೋತ್ ಪ್ರಮೋಟರ್ ಆಗಿ ವರ್ಕ್ ಆಗ್ತದೆ. ಮತ್ತೆ ನಮ್ಗೆ ಗಿಡ ಇದಕ್ಕೆ ಎಲೆಗಳು ಕೊಟ್ರೆ ಮತ್ತೆ ಬೇರ್ಗಳು ಕೊಟ್ರೆ ಒಳ್ಳೆ ನಮ್ಗೆ ಹ್ಯೂಮಿಕ್ ಆಸಿಡ್ ತರ ಅದು ವರ್ಕ್ ಆಗ್ತದೆ. ನಮಸ್ಕಾರ ನನ್ನ ವೀಕ್ಷಕರೇ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ ಹೇಗಿದೆ, ಇದು ಯಾವ್ದೋ ಒಂದು ಡ್ರಮ್ಮಿನ ಸಾಮ್ರಾಜ್ಯಕ್ಕೆ ಬಂದಿದ್ದೀನಿ ಅಂತ ಅನ್ಸುತ್ತೆ ಒಂದೊಂದ್ಸತಿ. ಬಟ್ ಪ್ರತಿ ಒಂದೊಂದನ್ನು ನೀವು ಡೀಟೇಲ್ ಆಗಿ ನೋಡಿದಾಗ ಓಕೆ, ಇದು ನಮ್ಮ ನೈಸರ್ಗಿಕ ಕೃಷಿಯ ಜೀವಾಣುಗಳು ಇರೋ ಅಂತ ಒಂದು ಜಾಗ. ಓಕೆ, ಒಂದು ಜೀವಾಣುಗಳ ಜಾಗಕ್ಕೆ ಬಂದಿದ್ದೀನಿ. ನೋಡಿ ಎಷ್ಟೆಲ್ಲ ಈಸಿಯಾಗಿ ಡೀಟೇಲ್ ಆಗಿ ಮಾಡಿದಾರೆ. ಬನ್ನಿ ನೋಡೋಣ, ಈ ರೈತರ ಹತ್ರ ಭೇಟಿ ಆಗೋಣ. ಏನಿದು, ಎಷ್ಟು ಯಾವ ತರ ಇದೆಲ್ಲ ಮಾಡೋದು ಅಂತ ತಿಳ್ಕೊಳ್ಳೋಣ. ವಿಡಿಯೋ ಸ್ವಲ್ಪ ಲೆಂತಿ ಆಗಿರುತ್ತೆ, ದಯವಿಟ್ಟು ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸರ್ ನಮಸ್ತೆ ಸರ್. ಏನ್ ಸರ್ ಇದು ಬಣ್ಣ ಬಣ್ಣದ ಡ್ರಮ್ಗಳು ಎಲ್ಲ, ಅದು ನೆಲದಲ್ಲೂ ಇಲ್ಲ, ಎಲ್ಲ ಮೇಲಿದೆ, ಮತ್ ಮೇಲಿಂದ ಬೇರೆ ಒಂದಷ್ಟು ಪೈಪ್ಗಳು ನೇತಾಡ್ತಾ ಇದೆ. ಏನಿದು ಆಕ್ಚುಲಿ ಸರ್? ನಮ್ಮ ಜೀವ ಮತ್ತೆ ಜೀವನ ಗಟ್ಟಿ ಇರ್ಬೇಕು ಅಂತಂದ್ರೆ ನಾವು ಕಾಲಕ್ಕೆ ತಕ್ಕಂಗೆ ಜ್ಯೂಸು ಕೂಲೆಂಟ್ಗಳನ್ನ ಬಾಡಿಗೆ ತಗೊಳ್ತಾ ಇರ್ತೀವಿ. ಅದೇ ತರ ದೇಹದ ಗಿಡದ ದಷ್ಟಪುಷ್ಟವಾಗಿರ್ಬೇಕು ಅಂತಂದ್ರೆ ಅದಕ್ಕೂ ಕೂಡ ಜ್ಯೂಸ್ಗಳು ಇಂಪಾರ್ಟೆಂಟು, ಪೋಷಕಾಂಶ ಇಂಪಾರ್ಟೆಂಟು. ಹಂಗಾಗಿ ನಾವು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಮತ್ತೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಒಂದಷ್ಟು ಬಯೋ ಎಂಜೈಮ್ಸ್ ಗಳನ್ನ ಮಾಡ್ಕೊಂಡಿದೀವಿ. ಓಕೆ ಸರ್, ಇದಕ್ಕೆ ಹೋಗಕ್ ಮುಂಚೆ ಚಿಕ್ಕದಾದಂತ ನಿಮ್ದೊಂದು ಪರಿಚಯ ಮಾಡ್ಕೊಬೋದಾ ನಮ್ಮ ವೀಕ್ಷಕರಿಗೆ? ಖಂಡಿತ ಸರ್. ನನ್ನ ಹೆಸರು ಲೋಕೇಶ್ ಅಂತಂತ, ಕಿಳಲಿಪುರ ಗ್ರಾಮ, ಚಾಮರಾಜನಗರ ತಾಲೂಕು ಮತ್ತೆ ಚಾಮರಾಜನಗರ ಜಿಲ್ಲೆನಲ್ಲಿ ನಾನೊಂದು ಜಮೀನ್ ತಗೊಂಡು ಇಲ್ಲಿ 3 ಎಕರೆ 13 ಕುಂಟೆ ಜಮೀನ್ ತಗೊಂಡು ಒಂದು 10 ಸರ್ ಇದು OWDC ಆರ್ಗ್ಯಾನಿಕ್ ವೀಡ್ ಡಿಕಂಪೋಸರ್ ಅಂತಂತ. ಇದನ್ನ ನಾವು ಪ್ರತಿ 15 ದಿನಕ್ಕೊಂದ್ಸಲ ಕೊಡ್ತೀವಿ. ಸೊ ಭೂಮಿನಲ್ಲಿ ಇರುವಂತ ಪಳೆಯುಳಿಕೆಗಳನ್ನ ಇದು ತಿಂದು ಗಿಡಕ್ಕೆ ಬೇಕಾಗಿರುವಂತ ನ್ಯೂಟ್ರಿಯೆಂಟ್ಸ್ ನ ಸಪ್ಲೈ ಮಾಡ್ಕೊಡ್ತದೆ. ಇದೊಂದು ಜೀವಾಣು. ಇದು ಟ್ರೈಕೋ ಸಾಯಿಲ್ ಬೋರ್ನ್ ಡಿಸೀಸ್ಗಳು ಯಾವ್ದಾದ್ರು ಇದ್ರೆ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಅಂತಂತ ಇದನ್ನ ಯೂಸ್ ಮಾಡ್ಕೊಳ್ತೀವಿ. ಇದೆಲ್ಲ ಡಿ ಕಿಶನ್ ಚಂದ್ರ ಅವ್ರದ್ದು ಪ್ರಾಡಕ್ಟ್ಗಳು. ಅದನ್ನ ನಾವು ಮಲ್ಟಿಪ್ಲೈ ಮಾಡ್ಕೊಂಡು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದೀವಿ. ಇದನ್ನ ಮಲ್ಟಿಪ್ಲೈ ಮಾಡ್ಕೊಂಡು ಯೂಸ್ ಮಾಡೋದ್ರಿಂದ ಪದೇ ಪದೇ ತಂದು ಹಾಕುವಂತ ತಪ್ಪುತ್ತೆ, ರೈತನಿಗೆ ಬರ್ಡನ್ ಕೂಡ ಕಡಿಮೆ ಆಗ್ತದೆ. ಇದು NWDC ನ್ಯೂ ವೇಸ್ಟ್ ಡಿಕಂಪೋಸರ್ ಅಂತ ಹೇಳಿ, ಇದು ಅಪ್ಡೇಟೆಡ್ ವರ್ಷನ್. ಮತ್ತೆ ಇದು ಬಯೋ NPK, ನೈಟ್ರೋಜನ್, ಫಾಸ್ಫರಸ್ ಅಂಡ್ ಪೊಟ್ಯಾಶ್. ಇದು ಕೂಡ ನಾವು ಲಿಕ್ವಿಡ್ ರೂಪದಲ್ಲೇನೆ. ಇದು ಬೇರು, ಕಾಂಡ ಮತ್ತೆ ಎಲೆಗಳು ತುಂಬಾ ಇಂಪ್ರೂವ್ ಮಾಡ್ತದೆ. ಮತ್ತೆ ಇದು ವ್ಯಾಮ್ ಕೂಡ ಹಾಗೇನೆ. ವ್ಯಾಮ್ ಬಂದು ನಮ್ಗೆ ಬ್ರಿಡ್ಜ್ ಆಗಿ ವರ್ಕ್ ಮಾಡ್ತದೆ. ಪೋಷಕಾಂಶಗಳನ್ನ ಹೀರ್ಕೊಂಡು ಗಿಡಗಳು ಕೊಡೋದಕ್ಕೆ ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ. ಇಕೋ ಫಂಗಿ ಇದು ವಾತಾವರಣದಿಂದ ಬರುವಂತ ಕೆಲವು ರೋಗಗಳು, ಈಗ ಟ್ರಿಪ್ಸ್ ಅಂಡ್ ಮೈಟ್ಸ್ ಈ ತರದಕ್ಕೆಲ್ಲ ನಾವು ಇಕೋ ಫಂಗಿನ ನಾವು 10 ಲೀಟರ್ಗೆ 2 ಲೀಟರ್ಸ್ ತರ ಹಾಕೊಂಡು ಸ್ಪ್ರೇ ಮಾಡ್ಕೊಳ್ತೀವಿ. ಇದು ಗೋಕೃಪಾಮೃತ, ಮಜ್ಜಿಗೆಯಿಂದ ಮಾಡುವಂಥದ್ದು. ಸೊ ಇದನ್ನು ಕೂಡ ಇದು ಕೊಡೋದ್ರಿಂದ ಸಾಯಿಲ್ ತುಂಬಾ ರಿಚ್ನೆಸ್ ಆಗ್ತದೆ. ಮತ್ತೆ ಎರೆಹುಳಗಳು ಕೂಡ ಅದ್ಭುತವಾಗಿ ಸೃಷ್ಟಿ ಆಗುತ್ತೆ, ಮತ್ತೆ ಬೆಳವಣಿಗೆ ಆಗುತ್ತೆ, ಅಲ್ಲೇ ಉಳಿದು ವಾಸ ಮಾಡುತ್ತೆ. ಮತ್ತೆ ಇನ್ನೊಂದಷ್ಟು ಹೊರಗಡೆಯಿಂದ ತರೋದಲ್ದೇನೆ ನಾವೇ ಮಾಡ್ಕೊಳ್ಳೋಂಥದ್ದು ಒಂದಷ್ಟಿದೆ. ಅದನ್ನ ಏನ್ ಮಾಡಿದೀವಿ ಅಂತಂದ್ರೆ ನಾವು, ಇದು ಬಿಲ್ವ ರಸಾಯನ. ಇದು ಈಗಾಗಲೇ ನಾವು ಮಾಡಿ ಒಂದು 15 ಡೇಸ್ ಆಗಿದೆ. ನೋಡಿ ಈಗ ರಸ ಬಿಡಕ್ ಸ್ಟಾರ್ಟ್ ಆಗಿದೆ. ಇದು ತುಂಬಾ ರಿಚ್ ಇನ್ ಪೊಟ್ಯಾಶ್. ನಾವು ಮೂಟೆ ಗೊಬ್ಬರ ಅಂತ ಏನು ಈಗಾಗಲೇ ಕನ್ವೆನ್ಷನಲ್ ಮೆಥಡ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಅದಕ್ಕಿಂತ ಕೂಡ ರಿಚ್ ಆಗಿದೆ. ಮತ್ತೆ ಎಷ್ಟು ಗಮ್ಮಂತ ಇದೆ ನೋಡಿ. ಒಂದು ಚೂರು ಸ್ಮೆಲ್ ಬರೋದಿಲ್ಲ ಇದು. ಮತ್ತೆ ಇದು ಬಂದು ಇದು ದಶಪರ್ಣಿ. ಇದು ದಶಪರ್ಣಿ ಮುಂಚೆ ದೊಡ್ಡ ಕ್ಯಾನಲ್ ಮಾಡಿದ್ವಿ, ಇದು ಉಳಿದಿರೋದನ್ನ ಇದ್ರಲ್ಲಿ ಇಟ್ಟಿದೀವಿ. ಯಾವ್ದು ಹಸು ಮತ್ತೆ ಕುರಿಗಳು ತಿಂದೇ ಇರುವಂತದ್ದು ಲಾಂಟಾನ, ಕಾಂಗ್ರೆಸ್
ಮತ್ತೆ ಬಿದಿರು ಸೊಪ್ಪು, ಈ ತರದ್ದು ಒಂದು 10-15 ಸೊಪ್ಪುಗಳನ್ನ ಹಾಕಿ ನಾವು ಅದನ್ನ ದಶಪರ್ಣಿ ಮಾಡಿ ಇಟ್ಕೊಂಡಿದೀವಿ. ಇದು ಬಂದು ನೆಲ್ಲಿಕಾಯಿ ರಸಾಯನ. ಇದು ನೆಲ್ಲಿಕಾಯಿ ರಸಾಯನ. ನೆಲ್ಲಿಕಾಯಿ ಇದು ರಸಾಯನ. ಹೇಗೆ ಸರ್? ಇದು ಬೆಟ್ಟದ ನೆಲ್ಲಿಕಾಯಿನ ತಂದು ಅದನ್ನ ರುಬ್ಬಿ ಅದಕ್ಕೆ ಬೆಲ್ಲ ಹಾಕಿ ಇಟ್ಕೊಳ್ಳೋದು. ಇದು ಕೂಡ ಒಳ್ಳೆ ನ್ಯೂಟ್ರಿಷನ್, ಒಳ್ಳೆ ಗ್ರೋತ್ ಪ್ರಮೋಟರ್ ಆಗಿ ಗಿಡಗಳಿಗೆ ವರ್ಕ್ ಆಗ್ತದೆ. 10 ಲೀಟರ್ಗೆ ನಾವು ಒಂದು 100 ml ಹಾಕೊಂಡು ಸ್ಪ್ರೇ ಮಾಡಬಹುದು. ಇದು ಬಂದು ಹುಳಿ ಮಜ್ಜಿಗೆ. ಹುಳಿ ಮಜ್ಜಿಗೆಗೆ ಕಾಪರ್ ಇನ್ಫ್ಯೂಸ್ ಮಾಡಿ ಇಟ್ಟಿದ್ದೀವಿ. ಸೊ ಇದು ಕೂಡ ನಮಗೆ ಆಂಟಿ ಫಂಗಲ್ ಆಗಿ ವರ್ಕ್ ಆಗ್ತದೆ ಗಿಡಗಳಿಗೆ. ಅದು ಕಾಪರ್ ಕೊಡೋದ್ರಿಂದ ನ್ಯಾಚುರಲ್ ನಿಮ್ಗೆ COC ಆಗ್ಬಿಡುತ್ತೆ. COC ಆಗ್ತದೆ. ಮತ್ತೆ ಇದು ಬಂದು ಫಿಶ್ ಅಮೈನೋ ಆಸಿಡ್. ಫಿಶ್ ಅಮೈನೋ ಆಸಿಡ್ ಈಗಾಗಲೇ ಇದು 1 ತಿಂಗಳಾಗಿದೆ ಹಾಕಿ. ಇನ್ನೊಂದು 1-1.5 ತಿಂಗಳಲ್ಲೆಲ್ಲ ಕಂಪ್ಲೀಟ್ ಆಗಿ ಇದಾಗ್ತದೆ. ಮತ್ತೆ ಸ್ವಲ್ಪನೂ ಕೂಡ ಸ್ಮೆಲ್ ಇಲ್ಲ. ನೋಡಿ ಇದು ನಾವು ಪ್ರತಿನಿತ್ಯ ಮನೆಗಳಲ್ಲಿ, ಅಂದ್ರೆ ಇದು ನಮ್ಮ ರೈತರಲ್ದೇನೆ ಸಿಟಿನಲ್ಲಿ ಯಾರು ಟೆರೆಸ್ ಗಾರ್ಡನ್ ಮಾಡ್ತಾರೆ ಅವ್ರು ಕೂಡ ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂಥದ್ದು. ಇದು ನೋಡಿ ಏನ್ ಸ್ಮೆಲ್ ಬರ್ತದೆ. ಒಳ್ಳೆ ಬೇಲ್ದಣ್ಣು ವಾಸನೆ ಬರ್ತದೆ. ಬೇಲ್ದಣ್ಣು ವಾಸನೆ ಮತ್ತೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಪ್ರಸಾದ ತರ ಇದೆ. ಇದು ಜಸ್ಟ್ ಮನೆಯಲ್ಲಿ ಹಲ್ಸಿರೋ ಅನ್ನಕ್ಕೆ ಬೆಲ್ಲ ಹಾಕಿಟ್ಟಿರೋದು ಅಷ್ಟೇ. ಹಲ್ಸಿರೋ ಅನ್ನಕ್ಕೆ ಬೆಲ್ಲ. ಈಗ ರಾತ್ರಿ ಉಳಿ ಇತ್ತಲ್ಲ ಅನ್ನ, ಅದಕ್ಕೆ ಬೆಲ್ಲ ಹಾಕಿಟ್ಟಿರೋದು ಅಷ್ಟೇ. ಒಳ್ಳೆ ಗ್ರೋತ್ ಪ್ರಮೋಟರ್ ಆಗಿ ವರ್ಕ್ ಆಗ್ತದೆ. ಮತ್ತೆ ನಮ್ಗೆ ಗಿಡ ಇದಕ್ಕೆ ಎಲೆಗಳು ಕೊಟ್ರೆ ಮತ್ತೆ ಬೇರ್ಗಳು ಕೊಟ್ರೆ ಒಳ್ಳೆ ನಮ್ಗೆ ಹ್ಯೂಮಿಕ್ ಆಸಿಡ್ ತರ ಅದು ವರ್ಕ್ ಆಗ್ತದೆ. ಅದು ಹೇಗೆ ಅದು ಕೊಡೋದು ಸರ್? ಅದು ಯಾಕಂದ್ರೆ ಅದು ಸ್ವಲ್ಪ ಗಟ್ಟಿ ಇದೆ. ಅದನ್ನ ಸ್ಮ್ಯಾಶ್ ಮಾಡ್ಬಿಟ್ರೆ ಅದು ನೋಡೋದು ಗಟ್ಟಿ ಇದೆ ಅಷ್ಟೇ, ಮುಟ್ಟಿದ್ರೆ ಫುಲ್ ಇದಾಗ್ಬಿಡುತ್ತೆ, ಕ್ರೀಮ್ ತರ ಆಗ್ಬಿಡುತ್ತೆ. ಅದನ್ನ 10 ಲೀಟರ್ಗೆ ಒಂದು 100 grams ಅಷ್ಟು ಮಿಕ್ಸ್ ಮಾಡ್ಕೊಂಡು ಡ್ರೆಂಚ್ ಮಾಡಬಹುದು. ಸ್ಪ್ರೇ ಮಾಡ್ಬೇಕು ಅಂತಂದಾಗ ಸೋಸ್ಕೋಬೇಕಾಗುತ್ತೆ. ಇದ್ ನೋಡಿ, ಇದು ಸ್ಮೆಲ್ ನೋಡಿ. ಫೌಲ್ ಸ್ಮೆಲ್ ಇದೆಯಾ? ಕೆಟ್ಟ ಸ್ಮೆಲ್ ಇದೆಯಾ? ಇಲ್ಲ. ಇದು ನೋಡಿ, ಇದು ಬಂದು ಎಗ್ಗಮೈನೋ ಆಸಿಡ್. ಇದು ಎಗ್ಗಮೈನೋ ಆಸಿಡ್. ಇದು 200 ml ಲೆಮನ್ ಜ್ಯೂಸ್. ನಮ್ಗೆ ಸ್ವಲ್ಪ ಈ ಮೊಸರಿನ ವಾಸನೆ ಬರ್ತದೆ. ಮತ್ತೆ ಇದು 200 ml ಇದಕ್ಕೆ ಲೆಮನ್ ಜ್ಯೂಸ್ಗೆ ಒಂದು 3 ಎಗ್ ಹಾಕಿ 3 ದಿನ ಜಸ್ಟ್ ಹಿಂಗೆ ಶೇಕ್ ಮಾಡಿ ಇಟ್ರೆ ಸಾಕು. 4ನೇ ದಿನಕ್ಕೆ ಒಂದು 50 ಗ್ರಾಮ್ ಅಷ್ಟು ಜಾಗರಿ ಹಾಕಿ ಇಟ್ಕೊಂಡ್ರೆ ವರ್ಷಾನ್ಗಟ್ಲೆ ಇಟ್ಕೋಬಹುದು. ಇದನ್ನ 1 ಲೀಟರ್ಗೆ ಬರೀ 1 ml ಹಾಕಿ ಸ್ಪ್ರೇ ಮಾಡಿದ್ರೆ ಮೈಟ್ಸ್ ಎಲ್ಲ ಹೋಗ್ತದೆ. ಮತ್ತೆ ಮೂರ್ಟ್ ರೋಗ ಬರೋದಿಲ್ಲ. ಹಸಿಮೆಣಸಿನಕಾಯಲ್ಲಿ ಮೂರ್ಟ್ ರೋಗ ಬರೋದಿಲ್ಲ. ಎಗ್ಗಮೈನೋ ಆಸಿಡ್ ಇದಿಷ್ಟು ನಾವೇ ಮಾಡ್ಕೊಳ್ಳೋ ಅಂತದ್ದು. ಸರ್, ಇದು ನಿಜವಾಗ್ಲೂ ನನ್ಗೆ ಒಂದಿಲ್ ತುಂಬಾ ಇಷ್ಟ ಆಗಿದ್ದಂದ್ರ, ನೋಡಿ ಇದು ಸೆಟಪ್ ತುಂಬಾ ಚೆನ್ನಾಗ್ ಮಾಡ್ಕೊಂಡಿದ್ರ. ಪ್ರತಿಯೊಂದು ಇಲ್ಲಿಂದ ನೀವು ಔಟ್ಪುಟ್ ತರ ತಗೊಂಡ್ಬಂದಿ ಆ ಎಂಡ್ ತಂದೆ ಇಟ್ಕೊಂಡಿದ್ರ. ಬಟ್ ಏನಕ್ಕೆ ಅಂತ ಗೊತ್ತಾಗ್ಲಿಲ್ಲ, ಅದೊಂದು ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬೋದು, ಏನಕ್ಕೆ ಈ ತರ ಮಾಡಿದಿರಾ ಅಂತ. ಸರ್, ಈ ಪೈಪ್ ಲೈನ್ ಬಂದು ನಮ್ಗೇನಾಗುತ್ತೆ, ಪ್ರತಿ ಸಲನೂ ನೀರ್ ತುಂಬಬೇಕು ಅಂತಂದಾಗ ಮ್ಯಾನುವಲ್ ಆಗಿ ನಾವು ನಿಂತ್ಕೋಬೇಕು. ಅದಕ್ಕೆ ನಾವೇನ್ ಮಾಡಿದೀವಿ, ಇಲ್ಲಿ ನೋಡಿ ಮೇಲ್ಗಡೆ ಪ್ರತಿಯೊಂದು ಡ್ರಮ್ಗೂ ಅದರದೇ ಆದಂತ ಪೈಪ್ ಲೈನ್ ಮಾಡಿ ಒಂದೊಂದು ಸಣ್ಣ ನಲ್ಲಿಗಳು. ಇದೆಲ್ಲ ತುಂಬಾ ಸಿಂಪಲ್ ಕಾಸ್ಟ್, ಬರೀ 6 ರೂಪಾಯಿ ಒಂದು ನಲ್ಲಿ ಇದು ಅಷ್ಟೇ. ಸೊ ಇದನ್ನ ಇಲ್ಲಿ ಆನ್ ಮಾಡ್ತು ಅಂತಂದಾಗ ನೀರ್ ಬರ್ತದೆ. ಅಲ್ಲಿ ಕರೆಂಟ್ ಇದ್ದಾಗ ಒಂದೊಂದು ಡ್ರಮ್ಗಳಿಗೂ ಬಿಟ್ಬಿಟ್ಟು ಇಲ್ಲಿ 15% ಅಷ್ಟೇ ಆನ್ ಮಾಡ್ಕೊಳ್ತೀವಿ ನಾವು. ಅಟ್ ಎ ಟೈಮು ಎಲ್ಲ 7 ಡ್ರಮ್ಗಳು ಕೂಡ ಅಟ್ ಎ ಟೈಮ್ ತುಂಬುತ್ತೆ. ನಮಗೊಂದು 45 ಮಿನಿಟ್ಸ್ ಆಯ್ತು ಅಂತಂದ್ರೆ ಎಲ್ಲ ತುಂಬುತ್ತೆ. ಎಲ್ಲ ತುಂಬಾದ್ಮೇಲೆ ಆಲ್ರೆಡಿ ನಾವು ಕಲ್ಚರ್ಗೆ ಕರೆಕ್ಟ್ ಆಗಿ 20 ಲೀಟರ್ ಉಳಿಯೋ ಅಷ್ಟೇ ಮೊದ್ಲೇ ಮಾರ್ಕ್ ಮಾಡ್ಕೊಂಡು 20 ಲೀಟರ್ ಹಾಕಿ ಮಾರ್ಕ್ ಮಾಡ್ಕೊಂಡು ಆ ಲೆವೆಲ್ಗೆ ನಾವು ಇಲ್ಲಿ ಒಂದೊಂದು ನಿಪ್ಪಲ್ ಹಾಕೊಂಡಿದೀವಿ. ಅವಾಗ ಏನಾಗುತ್ತೆ ಅಂದ್ರೆ ಕಲ್ಚರ್ನ ತೆಗೆದಿಟ್ಕೋಬೇಕು ಅನ್ನೋ ಭಯ ಇರಲ್ಲ. ಜಾಸ್ತಿ ಆಗೋಯ್ತು ಕಡಿಮೆ ಆಗೋಯ್ತು ಅದು ಏನು ತಲೆ ಕೆಡ್ಸ್ಕೊಳಂಗಿರಲ್ಲ. ಮತ್ತೆ ಪ್ರತಿಯೊಂದಕ್ಕೂ ಕೂಡ ಅದರದೇ ಆದಂತ ವಾಲ್ವ್ ಹಾಕೊಂಡಿದೀವಿ. ಈಗ ಏನಾಗುತ್ತೆ, ಒಂದ್ಸಲ ನಾವು ಫಾರ್ ಎಕ್ಸಾಂಪಲ್ ಈಗ ನಾನು OWDC ಕೊಡ್ಬೇಕು ಇವತ್ತು. ಈಗ OWDC ನ ಇವತ್ತು ಬೆಳಿಗ್ಗೆ ನಮ್ಮ ಅವರು ಸ್ಪ್ರೇ ಮಾಡಿದ್ದಾರೆ. ಅದಕ್ಕೆ ನಾನೇನ್ ಮಾಡ್ತೀನಿ, ಒಂದು ಡೇಟ್ ನ ಬರೆದಿಟ್ಕೊಂಡಿದ್ದೀನಿ. ಡೇಟ್ ಬರೆದಿಟ್ಕೊಂಡು ಯಾವ ತಾಕಿಗೆ ಅವರು ಸ್ಪ್ರೇ ಮಾಡಿದ್ದಾರೆ ಅದಕ್ಕೆ ನಾನು ಏನ್ ಮಾಡ್ತೀನಿ, ಡೇಟ್ ಸಮೇತ ಇದೊಂದು ಸ್ಟಿಕ್ಕರ್ ಹಾಕಿರ್ತೀನಿ. ಇದು ನಿಮ್ಮ ಜಮೀನ್ದು ನಕ್ಷೆ. ಇದರಲ್ಲಿ 10 ಪ್ಲಾಟ್ಗಳಿದೆ. ಇದು ಕ್ರಾಸ್ ಇದೆ, ಅದು ಹೆಂಗಿದೆ ಹಂಗೇನೆ ಬರ್ಕೊಂಡಿದೀವಿ. ಸೊ ಇದ್ರ ಪ್ರತಿ ಒಂದ್ರಲ್ಲೂ ಕೂಡ ಟ್ರೆಂಚ್ ಕಂಪ್ ಬಂದಿದೆ. ಇಲ್ಲಿ ಮೇನ್ ಲೈನ್ ಹೋಗಿದೆ ನೀರ್ದು. ಸೊ ಇವಾಗ ಏನಾಗಿದೆ, ಇವತ್ತು OWDC ನ ಸ್ಪ್ರೇ ಮಾಡಿದ್ದಾರೆ ಗಿಡಕ್ಕೆ. ಸೊ ನೆಕ್ಸ್ಟ್ ಯಾವ್ದಾವ್ದು ಉಳ್ಕೊಳ್ತು, ನೆಕ್ಸ್ಟ್ ಯಾವ್ದಕ್ ಸ್ಪ್ರೇ ಮಾಡ್ಬೇಕು ಅಂತ ಅನ್ನೋದನ್ನ ಈ ತಾಕಲ್ಲೇ ನಾವು. ಇದೇನಾಗುತ್ತೆ ಅಂತಂದ್ರೆ ಕೆಲವೊಂದ್ ಸಲ ಏನಾಗುತ್ತೆ, ನಾವು ಒಬ್ಬ ಲೇಬರ್ಗೆ ಹೇಳಿರ್ತೀವಿ, ಅವ್ರು ನಾಳೆ ದಿನ ಬರೋದಿಲ್ಲ. ಈಗ ನಾವೇ ಮಾಡ್ಬೇಕು, ಎಷ್ಟು ಅಂತ ಜ್ಞಾಪಕ ಇಟ್ಕೊಳಕ್ ಆಗ್ತದೆ. ಅದ್ರ ಬದಲು ಈ ತರ ಒಂದು ಡಾಕ್ಯುಮೆಂಟ್ ಆಗಿ ಇಟ್ಕೊಳ್ತು ಅಂತಂದಾಗ ಪದೇ ಪದೇ ಹುಡ್ಕುವಂತ ಅವಶ್ಯಕತೆಗಳು ಇರೋದಿಲ್ಲ. ಮತ್ತೆ ಈ ಗೇಟ್ ಇಂದ ನಾವೇನ್ ಮಾಡ್ತೀವಿ, ಔಟ್ಪುಟ್ ಬಿಟ್ಕೊಳ್ತೀವಿ. ಈ ಔಟ್ಪುಟ್ ಬರುತ್ತೆ. ಔಟ್ಪುಟ್ ನಾವೇನ್ ಮಾಡ್ತೀವಿ, ಇಲ್ಲೊಂದು ಅಡಿಷನಲ್ ಪೈಪ್ ಇದೆ. ಆ ಪೈಪ್ ನ ಈ ತರ ಹಾಕೊಂಡು
ಇಲ್ಲಿ ಅಲ್ಲೊಂದು ಡ್ರಮ್ ಹಾಕಿದೀವಿ ಹೊರಗಡೆ. ಓಕೆ. ಸೊ ಈ ಪೈಪ್ ತಗೊಂಡು ಈ ಪೈಪ್ ಹಾಕೊಂಡ್ಬಿಡ್ತೀರಾ ಹಿಂಗೆ? ಆ ಕಡೆಯಿಂದ ಪೈಪ್ ಹಾಕ್ತಿವಿ. ಪೈಪ್ ಹಾಕೊಂಡು ಇದಕ್ಕೆ ಲಿಂಕ್ ಮಾಡ್ಬಿಡ್ತೀರಾ? ಅದಕ್ಕೆ ಲಿಂಕ್ ಮಾಡ್ತೀವಿ. ಓಕೆ. ಅದಕ್ಕೆ ಲಿಂಕ್ ಮಾಡಿ ಇಲ್ಲಿ ಒಂದು ಡ್ರಮ್ ನ ಭೂಮಿ ಮಟ್ಟದಿಂದ ಕೆಳಗಡೆಗೆ ಊತಾಕಿದೀವಿ. ಓ ಸೂಪರ್ ಸರ್. ಸೊ ಇದಕ್ಕೆ ಏನ್ ಮಾಡ್ತೀವಿ, ಅಲ್ಲಿ ನಮ್ಗೆ ಯಾವ್ದು ಬೇಕು ಅದು ಟ್ರೈಕೋಡರ್ಮಾ, OWDC ಅಥವಾ ಗೋಕೃಪಾಮೃತ ಯಾವ್ದು ಬೇಕೋ ಅದನ್ನ ನಾವು ಆನ್ ಮಾಡ್ಕೊಳ್ತೀವಿ. ಈಗ ಆನ್ ಮಾಡ್ತೀನಿ ಸರ್. ಅದು ಮಾಡಿ ಸರ್. ಈಗ ನೋಡಿ ಇದು ಆನ್ ಮಾಡ್ತೀನಿ, ಅಲ್ಲೇ ಔಟ್ಪುಟ್ ಬರುತ್ತೆ ನಮ್ಗೆ. ಬರ್ತಾ ಇದೆ. ಔಟ್ಪುಟ್ ಒಳಗಡೆ ಬಂದ್ ಬಿದ್ಬಿಡುತ್ತೆ. ಹೌದು. ಈ ಔಟ್ಪುಟ್ ಬಂದಿದ್ದನ್ನ ನಾವೇನ್ ಮಾಡ್ತೀವಿ, ಇಲ್ಲಿ ಒಂದು ಎಕ್ಸ್ಟರ್ನಲ್ ಇದ ಕನೆಕ್ಷನ್ ಆಫ್ ಮಾಡ್ಬಿಡೋಣ ಸರ್. ಮಾಡ್ಬಿಡ್ಲ ಆಫ್? ಇರ್ಲಿ, ಒಂದು ನಿಮಿಷ. ಫುಲ್ ಆಫ್ ಮಾಡಿದ್ರು ಪೂರ್ತಿ ಅದು ಗ್ರಾವಿಟೇಷನಲ್ ಫೋರ್ಸ್ ಇರ್ಲಿ, ಅದ್ರ ಪಾಡ್ಗೆ ಅದಿರ್ಲಿ, ಎಲ್ಲ ಇಳಿದೋಗುತ್ತೆ. ಇರ್ಲಿ ಸರ್. ಸೊ ಇದನ್ನ ಏನ್ ಮಾಡ್ತೀವಿ, ಈ ತರದೊಂದು ಎಕ್ಸ್ಟರ್ನಲ್ ಪೈಪ್ ನ ನಾವು ಮೋಟರ್ ಕನೆಕ್ಟ್ ಮಾಡ್ತೀವಿ. ಹಾಫ್ HP ಮೋಟರ್ ಇಟ್ಕೊಂಡಿದೀವಿ. ಹಾಫ್ HP ಮೋಟರ್ ಇಂದ ನಾವೇನ್ ಮಾಡ್ತೀವಿ, ಇಲ್ಲಿಂದ ತಳಿಸ್ಬಿಡ್ತೀವಿ. ಸೊ ಅವಾಗ ಏನಾಗ್ತದೆ, ನಮ್ಗೆ ವೆಂಚೂರಿನಲ್ಲಿ ಮೋಟರ್ಗೆ ಪ್ರೆಷರ್ ಜಾಸ್ತಿ ಆಗ್ತಾ ಇತ್ತು, ಅದು ಕೂಡ ತಪ್ಪುತ್ತೆ. ಹಾಫ್ HP ಮೋಟರ್ ಇಂದ ನಾವು ಒಂದು 3/4 ಇಂಚ್ ಅಷ್ಟು ಇದ್ರೊಳಗಡೆಗೆ ಹೋಗುತ್ತೆ. ಇದ್ರೊಳಗಡೆಯಿಂದ ನಮ್ಗೆ ಡ್ರಿಪ್ಗೆ ನೇರವಾಗಿ ಹೋಗುತ್ತೆ. ಸೊ ಇದ್ರಲ್ಲಿ ಏನಾಯ್ತು ಅಂದ್ರೆ, ಒಂದು ಅಲ್ಲಿ ಪ್ರತಿದಿನ ನೀರ್ ತುಂಬಿಸೋದ್ ತಪ್ತು, ನೀರ್ನ ತೋಡ್ಕೊಳ್ಳೋದ್ ತಪ್ತು, ಮತ್ತೆ ಜೊತೆಗೆ ಇದರಿಂದ ಪ್ರತಿ ಗಿಡಗಳಿಗೆ ಹಾಕೋದ್ ತಪ್ತು. ಪ್ರತಿ ಗಿಡಗಳಿಗೂ ಕೂಡ ಇದು ಸಪ್ಲೈ ಆಗಿ ಹೋಗುತ್ತೆ. ಸಖತ್ ಐಡಿಯಾ ಸರ್ ಮಾತ್ರ ಇದು. ಎಲ್ಲೂ ಕಟ್ಕೊಂತು ಅನ್ನಂಗಿಲ್ಲ, ಎಲ್ಲೂ ಕಟ್ಕೊಂತು ಅನ್ನಂಗಿಲ್ಲ, ಎಲ್ಲ ಫಿಲ್ಟರ್ ಆಗಿ ಬರೋದ್ರಿಂದ ಯಾವ್ದೇ ಕಟ್ಕೊಳ್ತು ಅಂತ ಅನ್ನೋ ಗೋಜಲಿ ಇರೋದಿಲ್ಲ. ಹೌದು. ಸೊ ಮತ್ತೆ ಹಿಂಗ ಎಲ್ಲ ಕೆಲಸ ಆದ್ಮೇಲೆ ಮುಚ್ಚಿಬಿಡ್ತೀರಾ? ಎಲ್ಲ ಕೆಲಸ ಆದ್ಮೇಲೆ ಇದನ್ನ ಕ್ಲೋಸ್ ಮಾಡ್ತೀವಿ. ಇದೊಂಥರ ಒಳ್ಳೆ ಐಡಿಯಾ ಸರ್ ಇದು. ಈ ಥಾಟ್ ಎಲ್ಲ ಸಕ್ಕದಾಗಿ ಉಪಯೋಗಿಸಿದೀರಾ ಸರ್. ಇಲ್ಲಾಂದ್ರೆ ನಾವು ಅಲ್ಲಿಂದ ಒತ್ಕೊಂಡ್ ಬರ್ಬೇಕು, ಇಲ್ಲಿ ವೆಂಚೂರಿಗೆ ಒಂದು ಡ್ರಮ್ ಇಡ್ಬೇಕು, ಸುರಿಬೇಕು, ಮತ್ತೆ ಮ್ಯಾನುವಲ್ ಆಗಿ ತೋಡ್ಬೇಕು, ಅದು ಚೆಲ್ಲುತ್ತೆ. ಅಲ್ಲೆಲ್ಲ ಗಲೀಜ್ ಆಗ್ತದೆ, ನೊಣಗಳೆಲ್ಲ ಮುಗ್ತದೆ. ಯಾವ್ದು ಸಮಸ್ಯೆ ಇಲ್ಲ ಇಲ್ಲಿ. ಹೌದು, ನಂಗೆ ಈ ಐಡಿಯಾನು ತುಂಬಾ ಇಷ್ಟ ಆಯ್ತು ಸರ್. ಯಾಕಂದ್ರೆ ನೀರ್ ತುಂಬಿಸೋದೇ ಒಂದ್ ದೊಡ್ಡ ಕೆಲಸ. ಎತ್ತಿಡ್ಬೇಕು, ಹಾಕ್ಬೇಕು. ಸಕ್ಕದಾಗಿ ಇದೆಲ್ಲ ಥಾಟ್ಸ್ ಯೂಸ್ ಮಾಡಿದಿರ. ಮತ್ತೆ ಇದಕ್ಕೆ ಏನಾಗುತ್ತೆ ಅಂತಂದ್ರೆ, ಕೆಲವರು ಹೇಳ್ತಾರೆ ಆಯ್ತು ಇಷ್ಟೆಲ್ಲ ಮಾಡಿದೀವಿ, ಮತ್ತೆ ಬೆಳಿಗ್ಗೆ ಸಂಜೆ ತಿರುಗಿಸೋದು ಹೇಗೆ ಇದನ್ನ ಅಂತ. ಹೌದು, ನೆಕ್ಸ್ಟ್ ಟೈಮ್ ಈಗ ಅದೇ ಕೇಳೋಣ ಅಂತ. ತಿರುಗಿಸೋದೊಂದು ಪ್ರಾಸೆಸ್. ಅದಕ್ಕೆ ಏನ್ ಮಾಡಿದೀವಿ ನಾವು, ಇದ್ರದ್ದು ನಮ್ಮ ಅಕ್ವೇರಿಯಂದು ಏರ್ ಪಂಪ್ ಬರುತ್ತೆ. ತುಂಬಾ ಕಾಸ್ಟ್ ಕೂಡ ಕಡಿಮೆ, ಒಂದು ಅರೌಂಡ್ 160 to 180 rupees ಒಂದೊಂದು ಪಂಪ್ ಇದೆ. ಅದನ್ನ ಏನ್ ಮಾಡಿದೀವಿ ನಾವು, 7 ಪಂಪ್ ಇಟ್ಕೊಂಡಿದೀವಿ ಇದ್ರೊಳಗೆ. 7 ಪಂಪ್ ಸಪರೇಟ್ ಇಟ್ಕೊಂಡಿದೀವಿ. ಇದೇನಾಗುತ್ತೆ, ಒಂದು ಪೈಪ್ ಅಲ್ಲಿ ಕನೆಕ್ಟ್ ಮಾಡ್ಬಿಟ್ಟು ಒಂದ್ ಟೈಮರ್ ಸೆಟ್ ಮಾಡ್ಬಿಟ್ಟು ಇಲ್ಲೊಂದು ಸ್ವಿಚ್ ಇರುತ್ತೆ. ಹೌದು, ಅಲ್ಲಿ ಇದೆ ಒಂದು ಸ್ವಿಚ್. ನೋಡಿದೆ, ಆ ಸ್ವಿಚ್ ಆಗ್ತು ಅಂತಂದಾಗ ಟೈಮರು ಎವ್ರಿ 2 hours ಇಲ್ಲ, ಅಲ್ಲಿಲ್ಲ ಟೈಮ್ ಸೆಟರ್ ಅಲ್ಲಿ ಒಳಗಡೆ ಇದೆ. ಸೊ ಟೈಮರ್ ಏನಾಗ್ತದೆ, ಎವ್ರಿ 2 hours ನೀನು ಜಸ್ಟ್ 2 minutes ಏರ್ ಇದನ್ನ ಮಾಡು, ಸಪ್ಲೈ ಮಾಡೋದ್ರೆ, ಆಕ್ಸಿಜನ್ ಸಪ್ಲೈ ಮಾಡೋದ್ರೆ ಅದು ಮಾಡುತ್ತೆ. ಸೊ ಎವ್ರಿ 2 hours ಆಟೋಮೆಟಿಕ್ ಆಗಿ ಅದು ಮಾಡ್ಕೊಳ್ಳುತ್ತೆ. ಹಂಗಾಗಿ ನಾವು ಮ್ಯಾನುವಲ್ ಆಗಿ ತಿರುಗಿಸುವಂತ ಇದು ಕೂಡ ತಪ್ಪುತ್ತೆ. ಮತ್ತೆ ವೀಕೆಂಡ್ ಫಾರ್ಮರ್ಸ್ಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಡೈಲಿ ಬಂದು ತಿರುಗಿಸುವಂತ, ಎಸ್ಪೆಷಲಿ ಕಾರ್ಪೊರೇಟ್ ಕಂಪನಿಗಳಲ್ಲಿ ಇನ್ನೂ ವರ್ಕ್ ಮಾಡ್ತಾ ಇರೋದು ನಿಮ್ಮಂತವ್ರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸೂಪರ್ ಸರ್. ಸೊ ಏರ್ ಪಂಪ್ ಎಲ್ಲಿದೆ ನೋಡಬಹುದು ಸರ್? ಸರ್, ಆ ಏರ್ ಪಂಪ್ ಆಕ್ಚುಲಿ ನಿನ್ನೆ ಇದನ್ನ ತೆಗೆದ್ಬಿಟ್ಟು ಇದ್ ಮಾಡ್ಬೇಕಾದ್ರೆ ಬೀಳ್ಸಿದಾರೆ. ಪ್ರಾಬಬ್ಲಿ ಅದು ಒಳಗಡೆ ಇದೆ, ನಾನು ತೋರಿಸ್ತೇನೆ, ಅಥವಾ ನಿಮ್ಗೆ ಅದೊಂದು ಫೋಟೋ ಕಳಿಸ್ತೀನಿ. ಬಟ್ ಅದು ಮಾಡ್ಬೋದು ಆರಾಮಾಗಿ. ಅದನ್ನ ಮೆಕ್ಯಾನಿಸಮ್ ಕಂಪ್ಲೀಟ್ ಆಟೋಮೇಶನ್ ಮಾಡ್ಬೋದು, ಅದೇನು ಸಮಸ್ಯೆ ಇಲ್ಲ. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಯಾವ ತರ ಇತ್ತು ಅಂತ ನೋಡಿ. ಹೀಗೆ ಈ ತರ ಒಂದಷ್ಟು ಜನ ಕೃಷಿಗ್ ಬಂದಾಗ ಅವರಲ್ಲಿ ಇರುವಂತ ಒಂದಷ್ಟು ಐಡಿಯಾಸ್ ನ ತರ್ತಾರೆ. ನೀವು ನೋಡ್ಬೋದು ನೋಡಿ ಹೇಗಿದೆ ಅಂತ. ಲಿಟ್ರಲಿ ಇದಕ್ಕೆ ನೀರ್ ತುಂಬಿಸೋದಾಗ್ಲಿ, ಇಲ್ಲಿಂದ ನಾವು ಮಾಡಿರೋಂತ ಕಲ್ಚರ್ನಾಗ್ಲಿ ತೆಗಿಯೋದಾಗ್ಲಿ ಎಷ್ಟು ಕಷ್ಟಕರವಾದ ಕೆಲಸ ಇತ್ತು ನೋಡಿ. ಎಷ್ಟು ಈಸಿಯಾಗಿ ಸಿಂಪಲ್ ಆಗಿ ಮಾಡಿದಾರ. ನೀವುಗಳು ಕೂಡ ಇದೇ ತರ ಒಂದಷ್ಟು ನಿಮ್ಮ ಹತ್ರ ಕೂಡ ಡ್ರಮ್ಗಳಿದ್ರೆ ಯಾಕೆ ಈ ತರ ಮಾಡಬಾರ್ದು? ಇದೆಲ್ಲ ನೋಡಿ ನಾವು ನೋಡೇ ಇರ್ತೀವಿ. ನಮ್ಮನೆ ಮೇಲ್ಗಡೆ ಇರುವಂತ ಟ್ಯಾಂಕ್ಗೆ ಹಾಕುವಂತ ನಿಪ್ಪಲ್ಗಳು ಇದು. ಬೇರೆ ಇನ್ನೇನ್ ಸ್ಪೆಷಲ್ ಆಗಿ ಇವ್ರು ಏನ್ ಮಾಡಿಲ್ಲ. ಓಕೆ, ಬಟ್ ಅಂದ್ರೆ ಈ ಥಾಟ್ ನೋಡಿ ನಮ್ಗೆ ಯಾಕೆ ಬರ್ಲಿಲ್ಲ ಅಂತ. ನಾನು ಎಷ್ಟೆಷ್ಟು ಆಟೋಮೇಶನ್ಸ್ ಎಷ್ಟೆಷ್ಟು ಸಿಂಪ್ಲಿಫೈ ಮಾಡಿದ್ದೀನಿ. ಲಿಟ್ರಲಿ ನೋಡು ಅಂತ ನಾನೇ ಮೂಕ ಸ್ತಬ್ಧನ ಆಗ್ಬಿಟ್ಟೆ. ಇದು ನೋಡಿ ನಿಜವಲ್ಲ ಸಕ್ಕದಾಗಿದೆ ಸರ್. ರಿಯಲಿ ಕಂಗ್ರಾಚುಲೇಷನ್ ಅಂಡ್ ಹ್ಯಾಟ್ಸ್ ಆಫ್. ಇಷ್ಟೆಲ್ಲ ಯೋಚನೆ ಮಾಡಿ ಅದೊಂದೇ ಅಲ್ದಿರ, ಇವನ್ ಇಲ್ಲಿಂದನೂ ಕೂಡ ನೀವು ಯಾವುದೇ ರೀತಿ ಕಷ್ಟ ಆಗ್ದಿಲ್ದಂಗೆ 1-2 ಬೆಂಡ್ ಹಾಕೊಂಡು ಇಲ್ಲಿಗೆ ತಂದಿರೋದು ರಿಯಲಿ ಸೂಪರ್. ನೋಡೋದಲ್ಲ ವೀಕ್ಷಕರೇ, ಸೊ ನೀವುಗಳು ಕೂಡ ಇದೇ ತರ ಒಂದಷ್ಟು ಮಾಡ್ಕೊಂಡ್ರೆ ಉತ್ತಮ. ಈಸಿ ಆಗುತ್ತೆ ನಮ್ಗೆ. ಆಕ್ಚುಲಿ ಇದೇ ಒಂದ್ ಸ್ವಲ್ಪ ಮೇನ್ ಕೆಲಸ. ಇದನ್ನೇ ನಾವು ಈಸಿ ಮಾಡ್ಕೊಂಡ್ಬಿಟ್ರೆ
ಕೃಷಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಇಷ್ಟ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೀವುಗಳು ಕೂಡ ಇದೇ ತರ ಒಂದು ಸಣ್ಣ ಪುಟ್ಟ ಇನೋವೇಷನ್ ಮಾಡಿ, ಯಾವುದೇ ಕಾರಣಕ್ಕೂ ಕೆಮಿಕಲ್ ಬಳಸೋದ್ ಬೇಡ, ಆದಷ್ಟು ನೈಸರ್ಗಿಕ ಇಲ್ಲ ಸಾವಯವದಲ್ಲಿ ಕೃಷಿ ಮಾಡೋಣ. ಓಕೆ, ನಾವುಗಳು ಕೂಡ ಒಳ್ಳೆ ಪದಾರ್ಥಗಳನ್ನ ತಿನ್ನೋಣ, ಬೇರೆಯವ್ರಿಗೂ ಒಳ್ಳೆ ಪದಾರ್ಥಗಳನ್ನ ಹಂಚೋಣ. ಸೊ ಆದಷ್ಟು ನಮ್ಮ ದೇಶನ ನಾವು ಈ ಕೆಮಿಕಲ್ ಮುಕ್ತ ಮತ್ತು ಒಂದಷ್ಟು ಕ್ಯಾನ್ಸರ್ ಅದು ಇದು ಒಂದಷ್ಟು ಹೆಮ್ಮಾರಿಗಳ ಮುಕ್ತ ಮಾಡೋಣ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ ಇಂದ ಹೃದಯಪೂರ್ವಕ ವಂದನೆಗಳು, ಧನ್ಯವಾದಗಳು, ಶುಭ ದಿನ.